ವೀಕ್ಷಕರೇ, ಇಂದಿನಿಂದ ನಾವು 1ನೇ ಅರಸುಗಳ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಕಳೆದ ಕಾರ್ಯಕ್ರಮಗಳಲ್ಲಿ ನಾವು ಧ್ಯಾನಿಸಿದ 1 ಮತ್ತು 2ನೇ ಸಮುವೇಲನ ಪುಸ್ತಕಗಳ ಅಧ್ಯಯನವು ಬಹಳ ಅರ್ಥಗರ್ಭಿತವಾಗಿತ್ತಲ್ಲವೇ? ದೇವರು ನಮ್ಮನ್ನು ನಡೆಸಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ಇಂದು 1 ಅರಸುಗಳ ಪುಸ್ತಕದ ಅಧ್ಯಯನದಲ್ಲಿ ದಾವೀದನ ಅರಮನೆಯಲ್ಲಿ ಗೊಂದಲ, ದಂಗೆ, ಉತ್ತರ ದಕ್ಷಿಣ ರಾಜ್ಯಗಳ ಬೀಳುವಿಕೆ, ಅವನತಿಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳಲಿರುವೆವು. ಆದ್ದರಿಂದ ಇಂದಿನ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ವಂದಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದಿನಿಂದ ನಾವು 1ನೇ ಅರಸರುಗಳ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಆದ್ದರಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗೋಣ. ಪ್ರಿಯರೇ, 2 ಪುಸ್ತಕಗಳ ಶ್ರೇಣಿಯಲ್ಲಿ 1 ಮತ್ತು 2ನೇ ಅರಸರುಗಳ ಪುಸ್ತಕಗಳು ಎರಡನೆಯವು. ಇತರ ಪುಸ್ತಕಗಳು 1 ಮತ್ತು 2ನೇ ಸಮುವೇಲ ಹಾಗೂ 1 ಮತ್ತು 2ನೇ ಪೂರ್ವಕಾಲವೃತ್ತಾಂತ ಪುಸ್ತಕಗಳು. ಮೂಲದಲ್ಲಿ ಈ 2 ಪುಸ್ತಕಗಳು ಒಂದೇ ಪುಸ್ತಕವಾಗಿದ್ದವು. 70 ಮಂದಿ ಭಾಷಾಂತರಕಾರರು ತಮ್ಮ ಕಾರ್ಯ ಮಾಡುವಾಗ ಇವುಗಳನ್ನು ವಿಂಗಡಿಸಿದರು ಮತ್ತು ಇದು ವಿಶೇಷವಾಗಿ ಓದುಗರ ಅನುಕೂಲಕ್ಕಾಗಿ ಮಾಡಿದ್ದು. ಇದು ಒಂದು ಒಳ್ಳೆಯ ತೀರ್ಮಾನವಾಗಿತ್ತೆಂದು ನಾನು ಭಾವಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಈ ಪುಸ್ತಕಗಳ ಲೇಖಕನು ಯಾರೆಂದು ನಿಖರವಾಗಿ ತಿಳಿಯದಿದ್ದರೂ 1 ಮತ್ತು 2ನೇ ಅರಸರುಗಳ ಪುಸ್ತಕ ಬರೆದಿದ್ದ ಕಾಲದಲ್ಲಿ ಪ್ರಥಮ ದೇವಾಲಯವು ಇನ್ನೂ ಅಸ್ತಿತ್ವದಲ್ಲಿತ್ತು. ಯೆರೆಮೀಯನು ಇದನ್ನು ಬರೆದಿರಬಹುದೆಂದು ಸಾಮಾನ್ಯ ಅಭಿಪ್ರಾಯವಿದ್ದರೂ ನಂತರದ ಪಂಡಿತರು ಇದನ್ನು ಪ್ರವಾದಿಗಳು ಬರೆದಿರಬೇಕೆಂದು ಭಾವಿಸುತ್ತಾರೆ. ಪ್ರಿಯರೇ, ಈ 2 ಪುಸ್ತಕಗಳ ಮುಖ್ಯ ಪ್ರಸ್ತಾಪವು 1ನೇ ಅರಸುಗಳ ಪುಸ್ತಕದಲ್ಲಿ ಸುಮಾರು 9 ಸಾರಿ ಹೇಳಲ್ಪಟ್ಟಿರುವ ಅವನ ಪೂರ್ವಜನಾದ ದಾವೀದನು ಎಂಬುದರಲ್ಲಿ ಕಾಣುತ್ತೇವೆ. ಅಂದರೆ ನಾವು ದಾವೀದನ ವಂಶಾವಳಿಯನ್ನು ನೋಡುತ್ತಾ ಹೋಗುತ್ತಿದ್ದು ಪ್ರತಿಯೊಬ್ಬ ರಾಜನನ್ನು ದಾವೀದನ ಮಟ್ಟದಿಂದ ಅಳೆಯಲಾಗಿದೆ. ಯಥಾರ್ಥವಾಗಿ ಇದು ಮಾನವನ ಮಟ್ಟವಾಗಿದೆ ಮತ್ತು ಈ ಲೋಕದ ಅತ್ಯುನ್ನತವಾದ ಮಟ್ಟವಾಗಿರಲಿಲ್ಲ. ಆದರೆ ರಾಜರೆಲ್ಲರೂ ಈ ಮಟ್ಟವನ್ನು ಮುಟ್ಟಲಿಲ್ಲವೆಂಬುದನ್ನು ನಾವು ನೋಡುತ್ತೇವೆ. ಕೆಲವರು ಆ ಮಟ್ಟವನ್ನೇರಿದ್ದರು, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದರೂ ಪ್ರಿಯರೇ, ಸತ್ಯವೇದದಲ್ಲಿನ ಈ ಭಾಗವು ಬಹು ದುಃಖಕರವಾದದ್ದಾಗಿರುತ್ತದೆ. ಅದು ಚರಿತ್ರೆಯಾಗಿದ್ದು ಇಸ್ರಾಯೇಲ್ ರಾಜ್ಯದ ಅವನತಿ ಹಾಗೂ ಅಂತ್ಯದ ಕುರಿತಾಗಿ ತಿಳಿಸುತ್ತದೆ. ಮೊದಲಿಗೆ ರಾಜ್ಯವು ಇಬ್ಬಾಗವಾಯಿತು, ಬಳಿಕ ಪ್ರತಿಯೊಂದು ರಾಜ್ಯವು ಬಿದ್ದು ಹೋಯಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ 2 ಪುಸ್ತಕಗಳ ಮುಖ್ಯಾಂಶವನ್ನು ತಿಳಿಸುವ ಕೆಲವು ಪ್ರಮುಖ ವಚನಗಳಿವೆ. ಮೊದಲಿನ ವಚನವು ಉತ್ತರ ರಾಜ್ಯದ ಅವನತಿ ಹಾಗೂ ಬೀಳುವಿಕೆಯನ್ನು ತಿಳಿಸುತ್ತದೆ. ಅವರು ಯಾರೊಬ್ಬಾಮನ ದುರ್ಮಾರ್ಗದಲ್ಲಿ ನಡೆಯುವುದನ್ನು ಬಿಡಲಿಲ್ಲವಾದ್ದರಿಂದ ಯೆಹೋವನು ತನ್ನ ಸೇವಕರಾದ ಎಲ್ಲಾ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದಂತೆ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು. ಅವರು ಸೆರೆಯವರಾಗಿ ತಮ್ಮ ದೇಶದಿಂದ ಆಶೂರ್ ದೇಶಕ್ಕೆ ಒಯ್ಯಲ್ಪಟ್ಟು ಇಂದಿನವರೆಗೂ ಅಲ್ಲೇ ಇರುತ್ತಾರೆ. ಇದನ್ನು ನಾವು 2ನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ನೋಡುತ್ತೇವೆ. 2ನೇ ವಚನವು 2ನೇ ಅರಸುಗಳ ಪುಸ್ತಕ 25ನೇ ಅಧ್ಯಾಯ 21ನೇ ವಚನ. ಅಲ್ಲಿ ಹೀಗೆ ಬರೆದದೆ: ದಕ್ಷಿಣದ ರಾಜ್ಯದ ಅವನತಿ ಹಾಗೂ ಬೀಳುವಿಕೆಯನ್ನು ತಿಳಿಸುತ್ತದೆ. ರಿಬ್ಬಾದಲ್ಲಿದ್ದ ಬಾಬೇಲಿನ ಅರಸನಿಗೆ ಒಪ್ಪಿಸಲು ಅವನು ಇವರನ್ನು ಅಲ್ಲಿಯೇ ಕೊಲ್ಲಿಸಿದನು. ಹೀಗೆ ಯಹೂದ್ಯರು ಸೆರೆಯವರಾಗಿ ತಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 1ನೇ ಅರಸುಗಳ ಪುಸ್ತಕದಲ್ಲಿ ರಾಜ್ಯವು ಇಬ್ಬಾಗವಾದದ್ದನ್ನು ಬರೆಯಲಾಗಿದೆ. 2ನೇ ಅರಸುಗಳ ಪುಸ್ತಕದಲ್ಲಿ ರಾಜ್ಯವು ಬಿದ್ದು ಹೋಗುವುದನ್ನು ನೋಡುತ್ತೇವೆ. 2 ಪುಸ್ತಕಗಳನ್ನು ಒಟ್ಟಾಗಿ ನೋಡುವಾಗ ದಾವೀದ ರಾಜನೊಂದಿಗೆ ಆರಂಭವಾಗಿ ಬ್ಯಾಬಿಲೋನಿನ ಅರಸನೊಂದಿಗೆ ಅಂತ್ಯವಾಗುತ್ತದೆ. ಇದು ದೇವರ ರಾಜ್ಯವನ್ನು ಮಾನವರು ಆಳ್ವಿಕೆ ಮಾಡುವಂಥದ್ದಾಗಿದೆ. ಅದರ ಪರಿಣಾಮವು ಒಳ್ಳೆಯದಾಗಿರುವುದಿಲ್ಲ. ಭೂಲೋಕದ ಸಿಂಹಾಸನವು ಪರಲೋಕದ ಸಿಂಹಾಸನಕ್ಕೆ ಅನುರೂಪವಾಗಬೇಕಿತ್ತು. ಆಗ ಮಾತ್ರ ಆಶೀರ್ವಾದಗಳು ಹೊರಟು ಬಂದು ದೇವಜನರಿಗೆ ಪ್ರಯೋಜನವಾಗುತ್ತದೆ. ಆದರೂ ನಾವು ನೋಡುವಂತೆ ಮಾನವನ ಯೋಚನೆಗಳು ದೇವರ ಯೋಜನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಈ ಪುಸ್ತಕಗಳಲ್ಲಿ ಕಾಣುವ ನೀತಿಪಾಠ ಹೀಗಿದೆ: ಮಾನವನು ತನ್ನನ್ನು ಈ ಲೋಕವನ್ನು ಆಳುವುದಕ್ಕೆ ಅಸಮರ್ಥನಾಗಿದ್ದಾನೆ. ಈ 4 ಪುಸ್ತಕಗಳಲ್ಲಿ ನಾವು ಇಸ್ರಾಯೇಲ್ ರಾಜ್ಯದ ಉನ್ನತಿ ಹಾಗೂ ಅವನತಿಗಳೆರಡನ್ನೂ ಕಾಣುತ್ತೇವೆ. ಪ್ರಿಯರೇ,
ಮುಂದಕ್ಕೆ ನಾವು 1ನೇ ಅರಸರುಗಳ ಪುಸ್ತಕದ ರೂಪುರೇಖೆಗಳನ್ನು ನೋಡೋಣ. ಅದರಲ್ಲಿ ಮೊದಲನೆಯದು ದಾವೀದನ ಮರಣ, 1ನೇ ಅರಸರುಗಳು 1 ಮತ್ತು 2ನೇ ಅಧ್ಯಾಯಗಳು. ಎರಡನೇದಾಗಿ ಸೊಲೊಮೋನನ ಆಳಿಕೆಯ ವೈಭವ, 1ನೇ ಅರಸರುಗಳು 3ರಿಂದ 11ನೇ ಅಧ್ಯಾಯದವರೆಗೆ. ಇದರಲ್ಲಿ ನಾವು ಸೊಲೊಮೋನನು ಜ್ಞಾನಕ್ಕಾಗಿ ಬೇಡಿಕೊಂಡದ್ದು 3 ಮತ್ತು 4ನೇ ಅಧ್ಯಾಯಗಳು, ದೇವಾಲಯದ ಕಟ್ಟಲ್ಪಡುವಿಕೆ 5ರಿಂದ 8 ಅಧ್ಯಾಯಗಳು, ಸೊಲೊಮೋನನ ಕೀರ್ತಿ 9 ಮತ್ತು 10ನೇ ಅಧ್ಯಾಯಗಳು, ಸೊಲೊಮೋನನ ಧರ್ಮಭ್ರಷ್ಟತೆ ಹಾಗೂ ಮರಣ 11ನೇ ಅಧ್ಯಾಯ. ಪ್ರಿಯರೇ, ರೂಪರೇಖೆಗಳ 3ನೇ ವಿಭಾಗ ರಾಜ್ಯವು ಇಬ್ಬಾಗವಾದದ್ದು. ಮುಂದೆ ಕಾಣಿಸಲ್ಪಟ್ಟಿರುವ ವಿಭಾಗವಾದ ರಾಜ್ಯಗಳ ಅರಸರ ಕಾಲಾನುಸಾರ ಪಟ್ಟಿಯನ್ನು ಗಮನಿಸಿರಿ. 1ನೇ ಅರಸರುಗಳು 12ರಿಂದ 2ನೇ ಅರಸರುಗಳು 16ನೇ ಅಧ್ಯಾಯದವರೆಗೆ. 4ನೇದಾಗಿ ಆಶೂರ್ಯರು ಇಸ್ರಾಯೇಲ್ಯರನ್ನು ಸೆರೆಯಾಗಿ ಒಯ್ದದ್ದು, 2ನೇ ಅರಸರುಗಳು 17ನೇ ಅಧ್ಯಾಯ. ಯೆಹೂದದ ಬೀಳುವಿಕೆ, ಬ್ಯಾಬಿಲೋನ್ಯರು ಅವರನ್ನು ಸೆರೆ ಒಯ್ದದ್ದು, 2ನೇ ಅರಸರುಗಳು 18ರಿಂದ 25ನೇ ಅಧ್ಯಾಯದವರೆಗೆ. ಪ್ರಿಯರೇ, ಮುಂದಕ್ಕೆ ನಾವು 1ನೇ ಅರಸರುಗಳ ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವನ್ನು ನೋಡೋಣ. ಅದರ ಮುಖ್ಯ ಪ್ರಸ್ತಾಪ ಅರಸನಾಗಲು ಅದೋನಿಯನ ಪ್ರಯತ್ನ ಹಾಗೂ ಸೊಲೊಮೋನನ ಪಟ್ಟಾಭಿಷೇಕ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಸಮುವೇಲನ ಪುಸ್ತಕಗಳಲ್ಲಿನ ವೃತ್ತಾಂತಗಳು ಅರಸರುಗಳ ಪುಸ್ತಕಗಳಲ್ಲಿ ಮುಂದುವರಿಯುತ್ತದೆ. ಮೊದಲ ಅಧ್ಯಾಯದಲ್ಲಿ ದಾವೀದನು ಮುಪ್ಪಿನವನಾದದ್ದನ್ನು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸರುಗಳು 1ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಅರಸನಾದ ದಾವೀದನು ದಿನ ತುಂಬಿದ ಮುದುಕನಾಗಿದ್ದನು, ಸೇವಕರು ಎಷ್ಟು ಕಂಬಳಿಗಳನ್ನು ಒದಿಸಿದರೂ ಅವನಿಗೆ ಬೆಚ್ಚಗಾಗುತ್ತಿದ್ದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಈಗ ಬಹು ವೃದ್ಧನಾಗಿದ್ದನು. ಅವನನ್ನು ಮುದುಕನಾಗಿ ಚಿತ್ರಿಸಿಕೊಳ್ಳುವುದು ಬಹು ಕಷ್ಟವಾದದ್ದು. ನಾವು ಅವನನ್ನು ಯಾವಾಗಲೂ ಕುರುಬ ಹುಡುಗನಾಗಿಯೇ ಕಾಣುತ್ತೇವೆ. ವೃದ್ಧನಾದ ನಿತ್ರಾಣಿಯಾಗಿರುವವನನ್ನು ನೆನೆಸುವುದು ಕಷ್ಟದ ಕೆಲಸ. ಈ ಪರಿಸ್ಥಿತಿಯಲ್ಲಿ ದಾವೀದನ ಮಗನಾದ ಅದೋನಿಯನು ಪರಿಸ್ಥಿತಿಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಅವನು ತಾನೇ ಸಿಂಹಾಸನದಲ್ಲಿ ಕೂತು ಆಳ್ವಿಕೆ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಇದು ದೇವರ ಯೋಜನೆಗನುಸಾರವಾದದ್ದಾಗಿರಲಿಲ್ಲ. ಪ್ರಿಯರೇ, 1ನೇ ಅರಸರುಗಳು 1ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹಗ್ಗೀತಳ ಮಗನಾದ ಅದೋನಿಯನು ನಾನೇ ಅರಸನಾಗತಕ್ಕವನು ಎಂಬುದಾಗಿ ಉಬ್ಬಿಕೊಂಡು ತನಗೋಸ್ಕರ ರಥರಥಾಶ್ವಗಳನ್ನು ಮುಂದೆ ಓಡುವುದಕ್ಕಾಗಿ 50 ಮಂದಿ ಸಿಪಾಯಿಗಳನ್ನು ಇಟ್ಟುಕೊಂಡನು. ಅವನ ತಂದೆಯು ನೀನು ಹಾಗೆ ಹೀಗೆ ಮಾಡಿದ್ದೇಕೆ ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದು ಇರಲಿಲ್ಲ. ಅವನು ಬಹು ಸುಂದರನು, ಅಬ್ಷಾಲೋಮನ ತರುವಾಯ ಅವನೇ ಹಿರಿಯನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನಿಗೆ ಹೆಬ್ರೋನಿನಲ್ಲಿ ಹುಟ್ಟಿದ ಅದೋನಿಯನು 4ನೇ ಮಗನು. ಅವನ ತಾಯಿ ಹಗ್ಗೀತಳು. ಇವಳ ಕುರಿತು ನಮಗೆ ಹೆಚ್ಚೇನು ತಿಳಿದಿರುವುದಿಲ್ಲ. ಹಗ್ಗೀತ ಹೆಸರಿನ ಅರ್ಥ ಉತ್ಸವ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಗ್ಗೀತಳ ಮಗನಾದ ಅದೋನಿಯನು ಉಬ್ಬಿಕೊಂಡು ಎಂಬುದಾಗಿ ನೋಡುವಾಗ, ಉಬ್ಬಿಕೊಂಡು ಎಂಬ ಶಬ್ದ ಕುತೂಹಲಕರವಾದದ್ದು. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನೂ ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಪ್ರಿಯರೇ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ಎಂಬ ಮಾತು ಅದೋನಿಯನ ವಿಚಾರದಲ್ಲಿ ಸತ್ಯವೇ ಆಯಿತು. ಅವನು ನಿಜವಾಗಿ ತನ್ನನ್ನು ಹೆಚ್ಚಿಸಿಕೊಂಡನು. 1ನೇ ಅರಸರುಗಳು 1ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಅವನು ಚೆರೂಯಳ ಮಗನಾದ ಯೋವಾಬನನ್ನು, ಯಾಜಕನಾದ ಎಬ್ಯಾತಾರನನ್ನು ತನ್ನ ಕಡೆಗೆ ಒಲಿಸಿಕೊಂಡನು. ಇವರು ಅವನಿಗೆ ಸಹಾಯಕರಾದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನಿಗೆ ಅನೇಕ ವರ್ಷಗಳ ಕಾಲ ನಂಬಿಗಸ್ತನಾಗಿದ್ದ ಯೋವಾಬನು ಈಗ ಅದೋನಿಯನ ಕಡೆಗೆ ತಿರುಗಿಕೊಂಡನು. ಅವನ ಸ್ಥಿತಿಯನ್ನು ನಾವು ಗಮನಿಸಬಹುದು. ಅವನು ತನ್ನ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಬೇಕೆಂದಿದ್ದನು. ಅದೋನಿಯನು ದಾವೀದನಿಗೆ ಯಾವ ಕೇಡು ಮಾಡಲಿಕ್ಕೂ ಯೋವಾಬನು ಬಿಡುತ್ತಿರಲಿಲ್ಲ. ಆದರೆ ರಾಜ ಸಿಂಹಾಸನಕ್ಕೆ ಯಾರಾದರೂ ಬರಲೇಬೇಕೆಂಬ ಇಚ್ಛೆಯುಳ್ಳವನಾಗಿದ್ದನು. ದಾವೀದನ ಮಕ್ಕಳಲ್ಲಿ ಬೇರಾರೂ ಇದಕ್ಕೆ ಯೋಗ್ಯರಾಗಿ ಕಾಣಲಿಲ್ಲ. ಯೋವಾಬನು ಸೊಲೊಮೋನನನ್ನು ಅರಸನನ್ನಾಗಿ ಆರಿಸುತ್ತಿದ್ದುದು ಆಶ್ಚರ್ಯವಲ್ಲವೇ? ದಾವೀದನ ಆಯ್ಕೆ ಸೊಲೊಮೋನನಾಗಿರದೆ ಅಬ್ಷಾಲೋಮನಾಗಿದ್ದನು. ಈಗ ಅಬ್ಷಾಲೋಮನಿಲ್ಲದಾದಾಗ ಅದೋನಿಯನು ಸಿಂಹಾಸನಕ್ಕಾಗಿ ಪ್ರಯತ್ನ ಪಡುವಾಗ ದಾವೀದನು ಇದಕ್ಕೆ ಸಮ್ಮತಿಸಿರಬಹುದು. ಯಾಕಂದರೆ ಅದೋನಿಯನು ಅಬ್ಷಾಲೋಮನಂತೆಯೇ ಇದ್ದನು. ಪ್ರಿಯರೇ, ಅದೋನಿಯನು ಒಂದು ಔತಣವನ್ನು ಏರ್ಪಡಿಸಿದನು. ತಮಗೆ ಬೇಕಾದ ಜನಬೆಂಬಲ ಗಳಿಸುವುದಕ್ಕೆ ಇದೊಂದು ಒಳ್ಳೆಯ ಉಪಾಯವಾಗಿದೆ. 1ನೇ ಅರಸರುಗಳು 1ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಅದೋನಿಯನು
ರೋಗೇಲ್ ಬುಗ್ಗೆಯ ಬಳಿಯಲ್ಲಿರುವ ಚೊಹೇಲೆತ್ ಬಂಡೆಯ ಮೇಲೆ ಕುರಿ, ಹೋರಿ ಮೊದಲಾದ ಕೊಬ್ಬಿದ ಪಶುಗಳನ್ನು ಯಜ್ಞ ಮಾಡಿಸಿ ಪ್ರವಾದಿಯಾದ ನಾತಾನ್, ಬೇನಾಯ, ಯುದ್ಧಭಟರು, ತಮ್ಮನಾದ ಸೊಲೊಮೋನ್ ಇವರನ್ನು ಬಿಟ್ಟು ರಾಜಪುತ್ರರಾದ ತನ್ನ ಉಳಿದ ಸಹೋದರರನ್ನು, ಅರಸನ ಉದ್ಯೋಗಸ್ಥರಾದ ಎಲ್ಲಾ ಯಹೂದ್ಯರನ್ನು ಔತಣಕ್ಕೆ ಕರೆಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಔತಣಕೂಟದಲ್ಲಿ ತಾನು ರಾಜನೆಂದು ಘೋಷಿಸುವುದು ಅದೋನಿಯನ ಉದ್ದೇಶವಾಗಿತ್ತು. ಪ್ರಾಯಕ್ಕನುಸಾರವಾಗಿ ಅವನಿಗೆ ಒಂದು ಹಕ್ಕು ಇದ್ದಿರಬಹುದು. ಅವನು ಸೊಲೊಮೋನನಿಗಿಂತ ದೊಡ್ಡವನು. 1ನೇ ಅರಸರುಗಳು 1ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಪ್ರವಾದಿಯಾದ ನಾತಾನ್, ಬೇನಾಯ, ಯುದ್ಧಭಟರು, ತಮ್ಮನಾದ ಸೊಲೊಮೋನ್ ಇವರನ್ನು ಬಿಟ್ಟು ರಾಜಪುತ್ರರಾದ ತನ್ನ ಉಳಿದ ಸಹೋದರರನ್ನು, ಅರಸನ ಉದ್ಯೋಗಸ್ಥರಾದ ಎಲ್ಲಾ ಯಹೂದ್ಯರನ್ನು ಔತಣಕ್ಕೆ ಕರೆಸಿದನು ಎಂಬುದಾಗಿ. ಪ್ರಿಯರೇ, ನಾತಾನನು ಬತ್ಸೆಬೆಯ ಪಕ್ಷದವನೆಂದು ಅದೋನಿಯನು ತಿಳಿದಿದ್ದನು. ದಾವೀದನು ಮಹಾಪಾಪ ಮಾಡಿದ್ದ ಸಂದರ್ಭದಲ್ಲಿ ನಾತಾನನೇ ಅವನಿಗೆ ಮಾರ್ಗದರ್ಶನ ಮಾಡಿದ್ದನು. ಬತ್ಸೆಬೆಳು ಸೊಲೊಮೋನನ ತಾಯಿ. ಈಗ ನಾತಾನನು ಆಕೆಯ ಬಳಿಗೆ ಹೋದನು. 1ನೇ ಅರಸರುಗಳು 1ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಆಗ ನಾತಾನನು ಸೊಲೊಮೋನನ ತಾಯಿಯಾದ ಬತ್ಸೆಬೆಗೆ, ಹಗ್ಗಿತಳ ಮಗನಾದ ಅದೋನಿಯನು ನಮ್ಮ ಒಡೆಯನಾದ ದಾವೀದನಿಗೆ ತಿಳಿಯದೆ ಅರಸನಾದನೆಂಬುದನ್ನು ನೀನು ಕೇಳಿದೆಯಲ್ಲವೋ ಎಂಬುದಾಗಿ. ಪ್ರಿಯರೇ, ಅದೋನಿಯನು ದಾವೀದನಿಗೆ ತಿಳಿಯದಂತೆ ಕೆಲಸ ಪ್ರಾರಂಭಿಸಿದನು. ಅರಸನನ್ನು ಕೇಳಿರಲೇ ಇಲ್ಲ. ಈಗ ನಾತಾನನು ಕಾರ್ಯ ತೊಡಗುತ್ತಾನೆ. 1ನೇ ಅರಸರುಗಳು 1ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ನೀನು ಅರಸನಾದ ದಾವೀದನ ಬಳಿಗೆ ಹೋಗಿ ಅವನಿಗೆ, ನನ್ನ ಒಡೆಯನಾದ ಅರಸನು ತನ್ನ ತರುವಾಯ ನನ್ನ ಮಗನಾದ ಸೊಲೊಮೋನನೇ ಆಳಬೇಕು, ಅವನೇ ತನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕು ಎಂದು ತನ್ನ ದಾಸಿಯಾದ ನನಗೆ ಪ್ರಮಾಣ ಮಾಡಿ ಹೇಳಿದನಲ್ಲ. ಹೀಗಿದ್ದ ಮೇಲೆ ಅದೋನಿಯನು ಆಳುವುದೇಕೆ ಎಂದು ಹೇಳು ಎಂಬುದಾಗಿ. ಪ್ರಿಯರೇ, ದಾವೀದ ಬತ್ಸಬೇರ 2ನೇ ಮಗನು ಹುಟ್ಟಿದಾಗ ಅವನೇ ಮುಂದಿನ ಅರಸನಾಗುವನೆಂದು ದಾವೀದನು ಆಕೆಗೆ ಮಾತು ಕೊಟ್ಟಿದ್ದನು. ಆ ಮಗನೇ ಸೊಲೊಮೋನನು. ಈಗ ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಲು ದಾವೀದನು ಯಾವ ಪ್ರಯತ್ನವನ್ನೂ ಮಾಡುತ್ತಿಲ್ಲ. ಮುಂದಕ್ಕೆ ನೋಡೋಣ. 1ನೇ ಅರಸರುಗಳು 1ನೇ ಅಧ್ಯಾಯ 14ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನೀನು ಅರಸನೊಡನೆ ಮಾತನಾಡುತ್ತಿರುವಾಗ ನಾನು ಬಂದು ನಿನ್ನ ಮಾತನ್ನು ದೃಢಪಡಿಸುವೆನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಡೆಯುತ್ತಿರುವ ಘಟನೆಗಳ ಕುರಿತು ದಾವೀದನಿಗೆ ತಿಳಿಸುವುದು ಒಳ್ಳೆಯದು ಎಂದು ನಾತಾನನು ಹೇಳಿದನು. ನೀನು ದಾವೀದನಿಗೆ ನಡೆಯುತ್ತಿರುವ ಸಂಗತಿಗಳನ್ನು ತಿಳಿಸು, ನಾನು ನಿನ್ನ ಮಾತನ್ನು ಸಮರ್ಥಿಸುತ್ತೇನೆ ಎಂದು ಬತ್ಸೆಬೆಗೆ ನಾತಾನನು ಹೇಳಿಕೊಟ್ಟನು. 1ನೇ ಅರಸರುಗಳು 1ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಅರಸನು ಬಹು ವೃದ್ಧನಾಗಿದ್ದರಿಂದ ಸುನೇಮ್ಯಳಾದ ಅಭಿಷಗ್ ಎಂಬಾಕೆಯ ಪರಾಂಬರಿಕೆಯನ್ನು ಹೊಂದುತ್ತಾ ಒಳಗಿನ ಕೋಣೆಯಲ್ಲೇ ಇರುತ್ತಿದ್ದನು. ಬತ್ಸೆಬೆಯು ಅಲ್ಲಿಗೆ ಹೋಗಿ ಅರಸನಿಗೆ ಬೊಗ್ಗಿ ನಮಸ್ಕರಿಸಿದಳು. ಅರಸನು ನಿನಗೇನು ಬೇಕು ಎಂದು ಆಕೆಯನ್ನು ಕೇಳಿದನು ಎಂಬುದಾಗಿ. ಪ್ರಿಯರೇ, ದಾವೀದನು ಬತ್ಸೆಬೆಯನ್ನು ತುಂಬಾ ಸಮಯದಿಂದ ನೋಡಿರಲಿಕ್ಕಿಲ್ಲವೆಂದು ಕಾಣುತ್ತದೆ. 1ನೇ ಅರಸರುಗಳು 1ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಚನ ಭಾಗವು ನಮಗೆ ತಿಳಿಸುವುದೇನೆಂದರೆ, ದಾವೀದನು ತನ್ನ ಗಂಡು ಮಕ್ಕಳಲ್ಲಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಯಾರನ್ನೂ ಆರಿಸಿರಲಿಲ್ಲ. ಅದೋನಿಯನು ಆಕರ್ಷಣೂ ಸುಂದರನೂ ಸಮರ್ಥನೂ ಆಗಿದ್ದು ಅನೇಕರು ಅವನೇ ಅರಸನಾಗಬೇಕೆಂದು ಬಯಸುವರಾಗಿದ್ದರು. 1ನೇ ಅರಸರುಗಳು 1ನೇ ಅಧ್ಯಾಯ 21ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನ್ನ ಒಡೆಯನು ಅರಸನು ಆದ ನೀನು ಹಾಗೆ ಮಾಡದೆ ಪಿತೃಗಳ ಬಳಿಗೆ ಸೇರುವುದಾದರೆ ನಾನೂ ನನ್ನ ಮಗನೂ ದೋಷಾರೋಷಣೆಗೆ ಗುರಿಯಾಗುವೆವು ಎಂದು ಹೇಳಿದಳು. ಆಕೆಯು ಹೀಗೆ ಅರಸನ ಸಂಗಡ ಮಾತನಾಡುತ್ತಿರುವಷ್ಟರಲ್ಲಿ ಪ್ರವಾದಿಯಾದ ನಾತಾನನು ಬಂದನು. ಸೇವಕರು ನಾತಾನನು ಬಂದಿರುವ ಸಂಗತಿಯನ್ನು ಅರಸನಿಗೆ ತಿಳಿಸಿದರು. ನಾತಾನನು ಅರಸನ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಒಡೆಯನೂ ಅರಸನೂ ಆದ ನೀನು ಅದೋನಿಯನಿಗೆ ಅರಸನಾಗುವುದಕ್ಕೂ ನಿನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳುವುದಕ್ಕೂ ಅಪ್ಪಣೆ ಕೊಟ್ಟಿರುವಂತೆ ಕಾಣುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತನ್ನ ನಂತರ ಅರಸನಾಗುವುದಕ್ಕೆ ಅದೋನಿಯನನ್ನು ಆರಿಸಿದ್ದಾನೋ ಎಂಬುದಾಗಿ ನಾತಾನ ಬತ್ಸೆಬೆಯವರು ತಿಳಿಯಬೇಕಾಗಿತ್ತು. ಆದರೆ ದಾವೀದನಿಗೆ ಇದು ಯಾವುದೂ ಗೊತ್ತಿರಲಿಲ್ಲ. 1ನೇ ಅರಸರುಗಳು 1ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ:
ಅರಸನಾದ ದಾವೀದನು ಬೆತ್ಷೆಬೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಆಕೆಯು ಬಂದು ಅರಸನ ಮುಂದೆ ನಿಂತಾಗ ಅರಸನು ಆಕೆಗೆ, ನನ್ನ ಪ್ರಾಣವನ್ನು ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿ ಕಾಪಾಡಿದ ಯೆಹೋವನಾಣೆ, ನನ್ನ ತರುವಾಯ ನಿನ್ನ ಮಗನಾದ ಸೊಲೊಮೋನನು ಅರಸನಾಗಿ ನನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕೆಂದು ನಾನು ನಿನಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದನ್ನು ಇವತ್ತೇ ನೆರವೇರಿಸುವೆನು ಅಂದನು ಎಂಬುದಾಗಿ. ಪ್ರಿಯರೇ, ದಾವೀದನು ಬೆತ್ಷೆಬೆಯೊಂದಿಗೆ ಮಾತನಾಡುವಾಗ ನಿನ್ನ ಮಗನಾದ ಎಂದು ಹೇಳಿದ್ದನ್ನು ಗಮನಿಸಿರಿ. ದಾವೀದನಿಗೆ ಈ ಮಗನ ಮೇಲೆ ಹೆಚ್ಚಿನ ಪ್ರೀತಿಯೇನೂ ಇರಲಿಲ್ಲ, ಅವರೊಳಗೆ ಹೆಚ್ಚಿನ ಸಮಾನತೆಯೂ ಇರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸರುಗಳು 1ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಸಾರಾಂಶವೇನೆಂದರೆ, ಕತ್ತೆಯು ಅರಸರ ಪ್ರಯಾಣದ ವಾಹನವಾಗಿತ್ತು. ಕುದುರೆಯನ್ನು ಯುದ್ಧದಲ್ಲಿ ಬಳಸುತ್ತಿದ್ದರು. ಪ್ರಕಟಣೆ ಪುಸ್ತಕದಲ್ಲಿ 4 ಕುದುರೆಗಳ ಸವಾರಿಯು ಗಲಭೆ ಯುದ್ಧಗಳಿಗೆ ಸೂಚನೆಯಾಗಿತ್ತು. ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಈ ಲೋಕಕ್ಕೆ ಬರುವಾಗ ಬಿಳಿ ಕುದುರೆಯ ಮೇಲೇರಿ ಬರುತ್ತಾನೆ. ಇದು ಯುದ್ಧ ಸೂಚಕವಾಗಿದೆ. ಆತನು ಬಂದು ಭೂಲೋಕದಲ್ಲಿ ದಂಗೆಯನ್ನು ಅಡಗಿಸುತ್ತಾನೆ. ಆತನೆದುರಿಗೆ ಎಲ್ಲರ ಮೊಣಕಾಲುಗಳು ಬಗ್ಗುತ್ತವೆ. ಮುಂದಕ್ಕೆ ನಾವು ನೋಡೋಣ, ಸೊಲೊಮೋನನು ಅರಸನಾಗಿ ಅಭಿಷೇಕಿಸಲ್ಪಟ್ಟಿದ್ದು ಎಂಬುದಾಗಿ. 1ನೇ ಅರಸುಗಳು 1ನೇ ಅಧ್ಯಾಯ 38 ಮತ್ತು 39ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಯಾಜಕನಾದ ಚಾದೋಕ್, ಪ್ರವಾದಿಯಾದ ನಾತಾನ್, ಯೆಹೋಯಾದವನ ಮಗನಾದ ಬೇನಾಯ ಎಂಬವರು ಕೆರೆತ್ಯ ಪೆಲೆತ್ಯ ಎಂಬ ಕಾವಲು ದಂಡುಗಳನ್ನು ತೆಗೆದುಕೊಂಡು ಸೊಲೊಮೋನನನ್ನು ಅರಸನಾದ ದಾವೀದನ ಹೇಸರ ಕತ್ತೆಯ ಮೇಲೆ ಕುಳ್ಳಿರಿಸಿ ಗೀಹೋನಿಗೆ ಕರೆದುಕೊಂಡು ಹೋದರು. ಯಾಜಕನಾದ ಚಾದೋಕನು ದೇವದರ್ಶನದ ಗುಡಾರದಲ್ಲಿರುವ ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಸೊಲೊಮೋನನನ್ನು ಅಭಿಷೇಕಿಸಿದನು. ಕೂಡಲೇ ಕೊಂಬನ್ನೂದಿ ಎಲ್ಲಾ ಜನರು ಅರಸನಾದ ಸೊಲೊಮೋನನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು ಎಂಬುದಾಗಿ. ಪ್ರಿಯರೇ, ಈಗ ದಾವೀದನು ಅರಸನ ಸ್ಥಾನಕ್ಕೆ ಯಾರನ್ನು ಆರಿಸಿದ್ದಾನೆಂಬುದಕ್ಕೆ ಉತ್ತರ ಸಿಕ್ಕಿತು. ಸೊಲೊಮೋನನೇ ಮುಂದಿನ ಅರಸನಾಗಿದ್ದಾನೆ. 1ನೇ ಅರಸರುಗಳು 1ನೇ ಅಧ್ಯಾಯ 40 ಮತ್ತು 41ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ತರುವಾಯ ಅವರೆಲ್ಲರೂ ಅವನನ್ನು ಹಿಂಬಾಲಿಸಿ ಕೊಳಲೂದುತ್ತಾ ಬಹು ಸಂತೋಷದಿಂದ ಆರ್ಭಟಿಸುತ್ತಾ ತಿರುಗಿ ಬಂದರು. ಅವರ ಕೂಗಿನಿಂದ ಭೂಮಿಯು ಸೀಳಿ ಹೋಗುತ್ತದೋ ಎಂಬಂತೆ ಆಯಿತು. ಅದೋನಿಯನು ಅವನ ಸಂಗಡ ಇದ್ದ ಅತಿಥಿಗಳು ಭೋಜನವನ್ನು ತೀರಿಸುವಷ್ಟರಲ್ಲಿ ಅವರಿಗೆ ಈ ಕೂಗು ಕೇಳಿಸಿತು. ಯೋವಾಬನು ಕೊಂಬಿನ ಧ್ವನಿಯನ್ನು ಕೇಳಿದಾಗ ಪಟ್ಟಣದಲ್ಲಿ ಇಂಥ ಗದ್ದಲವೇಕೆ ಎಂದು ವಿಚಾರಿಸಿದನು ಎಂಬುದಾಗಿ. ಪ್ರಿಯರೇ, ಅದೋನಿಯನಿಗೆ ಸಮಾಚಾರ ತಂದ ದೂತನು ಮುಂದಕ್ಕೆ ಈ ರೀತಿಯಾಗಿ ಹೇಳಿದನು. 1ನೇ ಅರಸರುಗಳು 1ನೇ ಅಧ್ಯಾಯ 47 ಮತ್ತು 48ನೇ ವಚನ ಹೀಗೆ ಹೇಳುತ್ತದೆ, ಅರಸನಾದ ದಾವೀದನ ಸೇವಕರು ನಮ್ಮ ಒಡೆಯನು ಅರಸನೂ ಆದ ದಾವೀದನ ಮುಂದೆ ಬಂದು, ನಿನ್ನ ದೇವರು ನಿನ್ನ ಹೆಸರಿಗಿಂತಲೂ ಸೊಲೊಮೋನನ ಹೆಸರನ್ನು ಪ್ರಸಿದ್ಧಿಗೆ ತರಲಿ. ರಾಜ್ಯವನ್ನು ನಿನ್ನ ಕಾಲದಲ್ಲಿ ಇದ್ದದ್ದಕ್ಕಿಂತ ಅವನ ಕಾಲದಲ್ಲಿ ಹೆಚ್ಚು ಬಲಪಡಿಸಲಿ ಎಂದು ಅವನನ್ನು ಹರಸಿದ್ದಾರೆ. ಅರಸನು ತನ್ನ ಹಾಸಿಗೆಯ ಮೇಲೆ ಬಿದ್ದುಕೊಂಡು, ನಾನು ಕಣ್ಣಾರೆ ಕಾಣುವಂತೆ ಇಂದು ನನ್ನ ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನು ದಯಪಾಲಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ ಎಂದು ಹೇಳಿದ್ದಾನೆ ಅಂದರು ಎಂಬುದಾಗಿ. ಪ್ರಿಯರೇ, ಸೊಲೊಮೋನನು ಅರಸನಾದದಕ್ಕೆ ದಾವೀದನು ತನ್ನ ಒಪ್ಪಿಗೆಯ ಮುದ್ರೆ ಹಾಕಿದನು. ದಾವೀದನು ಬಹು ವೃದ್ಧನಾದ್ದರಿಂದ ಬೇಗದಲ್ಲೇ ತನ್ನ ಪಿತೃಗಳ ಬಳಿಗೆ ಸೇರಲಿದ್ದನು. 1ನೇ ಅರಸರುಗಳು 1ನೇ ಅಧ್ಯಾಯ 49 ಮತ್ತು 50ನೇ ವಚನ ಹೀಗೆ ಹೇಳುತ್ತದೆ, ಆಗ ಅದೋನಿಯನಿಂದ ಔತಣಕ್ಕೆ ಕರೆಯಲ್ಪಟ್ಟವರೆಲ್ಲರೂ ಭಯಪಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಅದೋನಿಯನು ಸೊಲೊಮೋನನಿಗೆ ಹೆದರಿ ಹೊರಟು ಹೋಗಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದನು ಎಂಬುದಾಗಿ. ಪ್ರಿಯರೇ, ಅದೋನಿಯನ ಬೆಂಬಲಿಗರೆಲ್ಲರೂ ಭಯಪಟ್ಟು ಅವಸರವಾಗಿ ಅಲ್ಲಿಂದ ಹೊರಟು ಹೋದರು. ತಾವು ಈಗ ದ್ರೋಹಿಗಳೆಂದು ಎಣಿಸಲ್ಪಡುತ್ತೇವೆಂದು ತಿಳಿದುಕೊಂಡರು. ಅದೋನಿಯನು ಪ್ರಾಣ ಭಯದಿಂದ ಓಡಿ ಹೋಗಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದುಕೊಂಡನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ. 1ನೇ ಅರಸರುಗಳು 1ನೇ ಅಧ್ಯಾಯ 51 ಮತ್ತು 52ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ದೂತರು ಬಂದು ಸೊಲೊಮೋನನಿಗೆ, ಅದೋನಿಯನು ನಿನಗೆ ಹೆದರಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದು ಅರಸನಾದ ಸೊಲೊಮೋನನು ನನ್ನನ್ನು ಕತ್ತಿಯಿಂದ ಸಂಹರಿಸುವುದಿಲ್ಲವೆಂಬುದಾಗಿ ಇವತ್ತು ನನಗೆ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತಾನೆ ಎಂಬುದನ್ನು ತಿಳಿಸಿದಾಗ ಅವನು, ಅದೋನಿಯನು ಸತ್ಪುರುಷನಾಗಿ ನಡೆಯುವುದಾದರೆ ಅವನ ಕೂದಲುಗಳಲ್ಲಿ ಒಂದನ್ನೂ ನೆಲಕ್ಕೆ ಬೀಳಗೊಡುವುದಿಲ್ಲ. ಅವನಲ್ಲಿ ಕೆಟ್ಟತನವು ಕಂಡುಬರುವುದಾದರೆ
ಅವನು ಸಾಯುವನು ಎಂದು ಹೇಳಿ. ಪ್ರಿಯರೇ, ಸೊಲೊಮೋನನು ಅದೋನಿಯನೊಂದಿಗೆ ನ್ಯಾಯವಾಗಿಯೇ ನಡಕೊಂಡನು. ಅದೋನಿಯನು ಪ್ರಾಮಾಣಿಕ ಪ್ರಜೆಯಾಗಿದ್ದರೆ ಅವನಿಗೆ ಯಾವ ಕೇಡೂ ಸಂಭವಿಸದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ 1ನೇ ಅರಸರುಗಳು 1ನೇ ಅಧ್ಯಾಯ 53ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆಳುಗಳನ್ನು ಕಳುಹಿಸಿ ಅವನನ್ನು ಯಜ್ಞವೇದಿಯ ಬಳಿಯಿಂದ ತರಿಸಿದನು. ಅವನು ಬಂದಾಗ ಅರಸನಾದ ಸೊಲೊಮೋನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸೊಲೊಮೋನನು ಅವನಿಗೆ ಮನೆಗೆ ಹೋಗ ಅಪ್ಪಣೆ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅದೋನಿಯನು ಅರಸನ ಸನ್ನಿಧಿಗೆ ಬಂದು ನೂತನ ಅರಸನಿಗೆ ತನ್ನನ್ನು ಒಪ್ಪಿಸಿಕೊಂಡನು. ಆಗ ಸೊಲೊಮೋನನು ಅವನನ್ನು ಸಮಾಧಾನದಿಂದ ಕಳುಹಿಸಿದನು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಾನೆ. ನಮ್ಮ ಜೀವಿತಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ದೇವರಿಗೆ ವಿಧೇಯರಾಗುವುದಾದರೆ ಆತನು ನಮ್ಮನ್ನು ತನ್ನ ವಾಕ್ಯದ ಪ್ರಕಾರ ಉನ್ನತ ಸ್ಥಿತಿಯಲ್ಲಿ ನಡೆಸುತ್ತಾನೆ. ಆದ್ದರಿಂದ ಅನುದಿನವೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ದಾವೀದನ ಮಗನಾದ ಅದೋನಿಯನು ಪರಿಸ್ಥಿತಿಯ ಲಾಭವನ್ನು ಪಡೆದು ರಾಜನಾಗಲು ಬಯಸಿದನು. ಆದರೆ ಇದು ದೇವರ ಯೋಜನೆಗನುಸಾರವಾಗಿ ಇರಲಿಲ್ಲ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಈ ಮಾತು ಅದೋನಿಯನ ಜೀವಿತದಲ್ಲಿ ಸತ್ಯವಾಯಿತು. ನಾವು ಕೂಡ ಎಚ್ಚರವಾಗಿರೋಣ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡು ಸಮಾಧಾನವನ್ನು ಹೊಂದಿಕೊಳ್ಳೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ಪ್ರಿಯ ಪರಲೋಕದಲ್ಲಿರುವ ತಂದೆಯ ದೇವರೇ, ಒಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ದೀನತೆಯ ಜೀವಿತ ಎಷ್ಟು ಪ್ರಾಮುಖ್ಯವಾದದ್ದು ಪ್ರತಿ ವಿಶ್ವಾಸಿಗೆ ಎಂಬುದಾಗಿಯೂ ನಿನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದಿ. ಪ್ರಿಯ ಕರ್ತನೆ, ನಾವು ಯಾವಾಗ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೋ ನೀನು ನಮ್ಮನ್ನು ಹೆಚ್ಚಿಸುವಾತನಾಗಿದ್ದಿ. ನಮ್ಮ ಜೀವಿತದಲ್ಲಿ ಯಾವಾಗಲೂ ನೀನು ಹೆಚ್ಚಬೇಕು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು, ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರ ಕೊರತೆಗಳನ್ನು ನೀಗಿಸಿ ನಿನ್ನ ನಾಮವನ್ನು ಘನಪಡಿಸಿಕೊಳ್ಳಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಿಮ್ಮ ಬಾಳಿಗೆ ಬೆಳಕನ್ನು ನೀಡುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.